ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಲೈಫ್ ವಿತ್ ನವ್ಯಸಿರಿ ಜೀವನ ಸಂಚಿಕೆಗಳು. ನಾವು ಇತ್ತೀಚೆಗೆ ಚಿಕ್ಕಮಂಗ್ಳೂರು ಟ್ರಿಪ್ ಹೋಗಿದ್ವಿ. ಸೊ ಚಿಕ್ಕಮಂಗ್ಳೂರು ಟ್ರಿಪ್ಪಲ್ಲಿ ಏನೇನು ನೋಡಿದ್ವಿ, ಚಿಕ್ಕಮಂಗ್ಳೂರಲ್ಲಿ ಹೆಬ್ಬೆ ಫಾಲ್ಸ್ ನೋಡಿದ್ವಿ. ಸೊ ನಾನು ಇವಾಗ ಹೆಬ್ಬೆ ಫಾಲ್ಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾವು ಚಿಕ್ಕಮಂಗ್ಳೂರಲ್ಲಿ ರೂಮ್ ಮಾಡಿದ್ವಿ. ಸೊ ಒಂದು ಹೋಟೆಲಲ್ಲಿ ಲಾಡ್ಜಲ್ಲಿ ರೂಮಲ್ಲಿ ಇದ್ವಿ. ಸೊ ಅದಾದಮೇಲೆ ನಾವು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಬೆಳಗಿನ ಜಾವನೇ ಹೊರಟ್ಬಿಟ್ವಿ 6 ಗಂಟೆಗೆ. ಬೇಗ ಆದಷ್ಟು ಬೆಳಗ್ಗೆ 5:30 6 ಗಂಟೆಗೆ ಹೊರಟ್ರೆ ಒಳ್ಳೆಯದು. ಸೊ ಅಲ್ಲಿ 8 o'clockಗೆ ಜೀಪ್ಗಳು ಹೊರಡ್ತಾ ಇರ್ತವೆ. ಸೊ ಇಲ್ಲಿ ಒಳಗಡೆ ಪ್ರೈವೇಟ್ ವೆಹಿಕಲ್ಸು ಅಲೋಡ್ ಇರಲ್ಲ. ನಾವು ರೋಡ್ ಟ್ರಿಪ್ಪಲ್ಲಿ ಅಂದರೆ ಚಿಕ್ಕಮಂಗ್ಳೂರಿಂದ ಕೆಮ್ಮಣ್ಣುಗುಂಡಿಯವರೆಗೂ ನಾವು ಜೀಪಲ್ಲಿ ಹೋದ್ವಿ. ಆದರೆ ಜೀಪ್ ಅಂದರೆ ನಾವು ಓನ್ ವೆಹಿಕಲ್ ಜೀಪ್ ಮಾಡಿದ್ವಿ. ಸೊ ಚಿಕ್ಕಮಂಗ್ಳೂರು ಸುತ್ತ ಸೈಡ್ ಸೀಯಿಂಗಿಗೆ ಅಂತ ಅದೇ ಜೀಪಲ್ಲಿ ನಾವು ಹೋಗ್ತಾ ಇದ್ದೀವಿ. ಸೊ ನಾವಿವಾಗ ಬಂದು ರೀಚ್ ಆದ್ವಿ ಕೆಮ್ಮಣ್ಣುಗುಂಡಿ ಹತ್ರ. ಸೊ ಇಲ್ಲಿ ನಾವು ಹೆಬ್ಬೆ ಫಾಲ್ಸಿಗೆ ನಮ್ಮ ವೆಹಿಕಲ್ಸ್ ಅಲೋ ಮಾಡಲ್ಲ. ಸೊ ಅಲ್ಲಿ ಗೌರ್ಮೆಂಟ್ ಜೀಪನ್ನ ನಾವು ಫಸ್ಟೇ ಬುಕ್ ಮಾಡಿದ್ವಿ. ಸೊ ಹಿಂದಿನ ದಿನವೇ ನಾವು ಅವರು ನಮ್ಮ ಟ್ರಾವೆಲ್ ಅಸಿಸ್ಟೆಂಟ್ ಇದ್ರಲ್ಲ ಅವರೇ ಬುಕ್ ಮಾಡಿಬಿಟ್ಟು ಜೀಪ್ ಬುಕ್ ಮಾಡಿದರು. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಅದು 6:30ಇಂದನೇ ಸ್ಟಾರ್ಟ್ ಆಗತ್ತಂತೆ ಕರ್ಕೊಂಡು ಹೋಗಲಿಕ್ಕೆ. ಇಲ್ಲಿ ಎಲ್ಲರಿಗೂ ಅಲೋಡ್ ಇರಲ್ಲ ಮತ್ತು ಕಡಿಮೆ ಜೀಪ್ಗಳನ್ನ ಮಾತ್ರ ಅಲ್ಲಿ ಅಲೋ ಮಾಡ್ತಾರೆ. ತುಂಬ ಜನ ಈ ಪ್ಲೇಸಸ್ಗೆ ಹೋಗಲ್ಲ. ಇದು ಮೊದಲೇ ಬುಕ್ ಮಾಡಬೇಕು. ಮತ್ತು ಬೆಳಗ್ಗೆ 6 ಗಂಟೆ ಫಸ್ಟ್ 8 o'clockಯಿಂದ ಇತ್ತು, ಇವಾಗ 6:30ಇಂದನೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೊ 6:30ಇಂದ 4 ಗಂಟೆ 5 ಗಂಟೆ ಅಷ್ಟೊತ್ತಿಗೆ ಕ್ಲೋಸ್ ಆಗೋಗ್ಬಿಡತ್ತೆ. ಅಂದರೆ ಇಲ್ಲಿಂದ ಹೋಗೋದು 4 ಗಂಟೆವರೆಗೂ ಹೋಗುತ್ತೆ, ಆಮೇಲೆ ಕ್ಲೋಸ್ ಆಗೋಗ್ಬಿಡತ್ತೆ. ಸೊ ನಾವು ಹೋಗಿ ಅಷ್ಟೊತ್ತಿಗೆ ಎಲ್ಲ ಜೀಪ್ಗಳು ಹೊರಟೋಗ್ಬಿಟ್ಟಿದ್ವು. ಸೊ ನೆಕ್ಸ್ಟ್ ಜೀಪು 8 o'clockಗೆ ಅಂತ ಹೇಳಿದ್ರು. ಸೊ ಅಲ್ಲಿವರೆಗೂ ನಾವು ಒಂದು ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡೋಣ ಅಂತ ಅಲ್ಲಿ ಕೆಮ್ಮಣ್ಣುಗುಂಡಿ ಒಂದು ರೆಸಾರ್ಟ್ ಇದೆ. ಸೊ ಆ ರೆಸಾರ್ಟು ಮತ್ತು ಅಲ್ಲೊಂದು ಹೋಟೆಲ್ಲು ಇದೆ, ರೆಸ್ಟೋರೆಂಟು. ಆ ರೆಸ್ಟೋರೆಂಟಲ್ಲಿ ನಾವು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಬಿಡೋಣ ಅಂತ ರೆಸ್ಟೋರೆಂಟು ಮತ್ತು ಕಾಟೇಜಸ್ ಎಲ್ಲ ಇದ್ದಾವೆ, ಸ್ಮಾಲ್ ಕಾಟೇಜಸ್ಗಳಲ್ಲಿ. ಸೊ ನಾವು ಅದೇ ಪ್ಲೇಸಲ್ಲಿ ಬ್ರೇಕ್ಫಾಸ್ಟು ಮತ್ತು ಕಾಫಿ ಎಲ್ಲ ಕಾಫಿ ಕುಡಿದ್ಬಿಟ್ಟು ಸೊ ಅಲ್ಲೇ ರೆಸ್ಟ್ ಮಾಡಿದ್ವಿ ಸ್ವಲ್ಪ ಹೊತ್ತು. ಬಿಸಿಬೇಳೆ ಬಾತು, ಇಡ್ಲಿ, ವಡೆ, ದೋಸೆ ಎಲ್ಲ ಸಿಗತ್ತೆ. ಸೊ ತಿಂದ್ಬಿಟ್ಟು ನಾವು ಸ್ವಲ್ಪ ವೆಯ್ಟ್ ಮಾಡಿದ್ವಿ. ಅಷ್ಟೊತ್ತಿಗೆ ನಮ್ಮದು ಜೀಪ್ ಬಂತು. ಸೊ ಜೀಪ್ ಬಂತು. ನಾವು ಇದು ಗೌರ್ಮೆಂಟ್ ಜೀಪು. ಪರ್ ಹೆಡ್ಡು 700 rupees ಇರುತ್ತೆ. ಸೊ ಒಬ್ಬೊಬ್ಬರಿಗೆ 700 rupees ಕೊಟ್ಟು ನಾವು ಬುಕ್ ಮಾಡಿರಬೇಕು ಫಸ್ಟೇನೆ. ಆಚೆನೂ ವೆಹಿಕಲ್ಸ್ ಇರ್ತವೆ. ಸೊ ಬೇರೆ ಜೀಪು ಅದರಲ್ಲಿ ಸ್ವಲ್ಪ ಅಷ್ಟು ಕಂಫರ್ಟಬಲ್ ಇರಲ್ಲ. ಸೊ ಈ ಜೀಪು ಬುಕ್ ಮಾಡಿಕೊಂಡ್ರೆ ನಮಗೆ ಆರಾಮಾಗಿ ಕುತ್ಕೊಂಡು ಸೇಫ್ಟಿನೂ ಇರುತ್ತೆ. ಕುತ್ಕೊಂಡು ಅಂದರೆ ಇಲ್ಲಿಂದ ಅಲ್ಲಿಗೆ ಫಾಲ್ಸಿಗೆ ಹೋಗೋ ಆ ರೋಡ್ ಮಾತ್ರ ತುಂಬ ಚಿಕ್ಕದಾಗಿರುತ್ತೆ, ಬಟ್ ಆ ವ್ಯೂ ಮಾತ್ರ ಸಖತ್ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ. ಇದು ಹೆಬ್ಬೆ ವಾಟ್ರ್ ಫಾಲ್ಸು ಚಿಕ್ಕಮಂಗ್ಳೂರು ಜಿಲ್ಲೆ ಕೆಮ್ಮಣ್ಣುಗುಂಡಿ ಹತ್ರನೇ ಬರುತ್ತೆ. ಭದ್ರಾ ವನ್ಯಜೀವಿ ಅಭಯಾರಣ್ಯದ ಒಳಗಡೆ ಇದೆ. ಸೊ ಇದನ್ನ ಮುತ್ತೋಡಿ ಫಾರೆಸ್ಟ್ ಅಂತಲೂ ಕರೀತಾರೆ. ಫುಲ್ಲು ಸರೌಂಡೆಡ್ ಎಲ್ಲ, ಈ ಸರೌಂಡಿಂಗ್ ಎಲ್ಲ ಡೆನ್ಸ್ ಫಾರೆಸ್ಟು ಮತ್ತು ಕಾಫಿ ಪ್ಲ್ಯಾಂಟೇಷನ್ನು ಇದೆಲ್ಲ ನಮಗೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಮೇಕಿಂಗ್ ಒನ್ ಆಫ್ ದಿ ಮೋಸ್ಟ್ ಸೀನಿಕ್ ವಾಟರ್ ಫಾಲ್ ಅಂತಲೇ ಹೇಳ್ಬೋದು ಇನ್ ವೆಸ್ಟರ್ನ್ ಘಾಟ್ಸಲ್ಲಿ. ಇಲ್ಲಿಗೆ ನಾವು ಟ್ರಕ್ ಮಾಡಿಕೊಂಡು ಕೂಡ ಬರ್ಬೋದು, ಜೀಪಲ್ಲೂ ಬರ್ಬೋದು, ಬಟ್ ಟ್ರಕ್ಕಿಂಗ್ ಅಲೋ ಮಾಡಲ್ಲ ಇಲ್ಲಿ. ಸೊ ಫಸ್ಟು ಅಲೋ ಮಾಡ್ತಾಯಿದ್ರು, ಅವಾಗ ಜನನೂ ಕೂಡ ಕಡಿಮೆ ಬರ್ತಾಯಿದ್ರು. ಇಲ್ಲಿ ಬರೋದೇ ತುಂಬ ಕಡಿಮೆ ಜನ. ಮತ್ತು ಇದು ತುಂಬ ಫಾರೆಸ್ಟ್ ಮಧ್ಯೆ ಇರೋದ್ರಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತೊಗೊಂಡೇ ಇಲ್ಲಿ ನಾವು ಬರಬೇಕಾಗತ್ತೆ. ಮತ್ತು ಟೈಮು ತುಂಬಾ ಬೇಕಾಗತ್ತೆ. ಸೊ ಬೇರೆ ಪ್ಲೇಸಸ್ಸಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬ ಜನ ಕಡಿಮೆ ಬರ್ತಾರೆ. ಸೊ ಬೆಸ್ಟ್ ಟೈಮ್ ಜೀಪಲ್ಲಿ ಹೋಗ್ತಾ ಇದ್ದರೆ ಅದೊಂದು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿರುತ್ತೆ. ಇದೊಂಥರ ಅಡ್ವೆಂಚರ್ ಟ್ರಿಪ್ ಅಂತಲೇ ಅಂತ ಹೇಳ್ಬೋದು. ಹೋಗ್ಬೇಕಾದ್ರೆ ಆನ್ ದಿ ವೇ ಫಾಲ್ಸಿಗೆ ಹೋಗಬೇಕಾದ್ರೆ ಕೆಮ್ಮಣ್ಣುಗುಂಡಿ ಅದು ರೆಸಾರ್ಟ್ ಕಾಟೇಜಸ್ ಎಲ್ಲ ಇರ್ತಲ್ಲ, ಅಲ್ಲಿಂದ ನಾವು ಫಾಲ್ಸಿಗೆ ಒಂದು 10 kilometers ಇದೆ. 10 kilometers ಜೀಪಲ್ಲಿ ಹೋಗಬೇಕಾಗತ್ತೆ. ಚಿಕ್ಕಮಂಗ್ಳೂರಿಂದ 30-35 kilometer ಆಗುತ್ತೆ ನಾವು ಒಂದು ಪ್ಲೇಸಿಗೆ ಬರೋದಕ್ಕೆ, ಅದು ಕಾಟೇಜ್ ಹತ್ರ. ಸೊ ಆ ಕೆಮ್ಮಣ್ಣುಗುಂಡಿ ಕಾಟೇಜ್ ಜೊತೆ ಫಾರೆಸ್ಟ್ ಆಫೀಸ್ ಇದೆ, ಅದು ಡಿಪಾರ್ಟ್ಮೆಂಟು. ಅಲ್ಲಿಂದ ನಾವು ಜೀಪ್ ತೊಗೊಂಡು ಇಲ್ಲಿಗೆ ಇವಾಗ ಬರಬೇಕಾದ್ರೆ ಒಂದು 10 kilometers ಇದು. ಸೊ ಫುಲ್ ಸುತ್ತಮುತ್ತ ಗ್ರೀನ್ರಿ, ಬೆಟ್ಟ ಗುಡ್ಡ, ಲ್ಯಾಂಡ್ಸ್ಕೇಪ್ ಎಲ್ಲ ಒಂಥರ ಪೇಪರ್ ಮೇಲೆ ಲ್ಯಾಂಡ್ಸ್ಕೇಪ್ ಎಲ್ಲ ಬರ್ದಿರೋ ಥರ ಅನಿಸ್ತಾ ಇತ್ತು. ತುಂಬಾ ಚೆನ್ನಾಗಿ ಅನ್ನಿಸ್ತು. ಅರ್ಲಿ ಮಾರ್ನಿಂಗ್ ಹೋಗ್ಬಿಟ್ರೆ ಅಂತೂ ಕೋಲ್ಡ್ ಬ್ರೀಸು, ಲ್ಯಾಂಡ್ಸ್ಕೇಪ್ ಎಲ್ಲ ಸಖತ್ ಚೆನ್ನಾಗಿ ಅನಿಸುತ್ತೆ.
ಅಂದರೆ ಸೆಪ್ಟೆಂಬರಿಂದ ಫೆಬ್ರವರಿ ಮಂತಲ್ಲಿ ಬಂದರೆ ಒಂಥರ ಚೆನ್ನಾಗಿರುತ್ತೆ. ಸೊ ಜುಲೈ ಮತ್ತು ಸೆಪ್ಟೆಂಬರ್ ಮಂತಲ್ಲಿ ಏನಾದರೂ ಬಂದರೆ ಮಾನ್ಸೂನ್ ಟೈಮಲ್ಲಿ ವಾಟ್ರ್ಫಾಲ್ ಚೆನ್ನಾಗಿ ಹರಿತಾ ಇರುತ್ತೆ, ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಬಟ್ ರೋಡ್ಸ್ ಎಲ್ಲ ತುಂಬ ಸ್ಲಿಪ್ಪರಿ ಆಗಿರುತ್ತೆ ಮತ್ತು ಲೀಚಸ್ ಎಲ್ಲ ತುಂಬ ಇರುತ್ತೆ, ನಮ್ಮ ಕಾಲಿಗೆಲ್ಲ ಕಚ್ಚುತ್ತಾ ಇರುತ್ತೆ. ಬೆಸ್ಟ್ ಅಂದರೆ ಶೂಸ್ ಎಲ್ಲ ಕರೆಕ್ಟಾಗಿರೋ ಶೂಸ್ನ ಹಾಕ್ಕೊಂಡು ಬರಬೇಕಾಗತ್ತೆ. ಸೊ ಮಾರ್ಚಿಂದ ಮೇನಲ್ಲಿ ವಾಟರೇ ಇರಲ್ಲ, ಲೆಸ್ ವಾಟರ್ ಇರುತ್ತೆ. ಅಂದರೆ ಕ್ಲೈಮೇಟ್ ಮಾತ್ರ ಪ್ಲೆಸೆಂಟ್ ಆಗಿರುತ್ತೆ, ನಾವು ಆವಾಗಲೂ ಬರ್ಬೋದು. ಬಟ್ ವಾಟ್ರ್ ಫಾಲ್ ಇರಲ್ಲ. ನೀವು ತುಂಬ ಜೋರಾಗಿ ನೀರು ಹರಿಯೋದು, ಜುಳು ಅದೆಲ್ಲ ನೋಡಬೇಕು ಅಂತಂದರೆ ಮಾನ್ಸೂನ್ ಟೈಮಲ್ಲಿ ಬಂದರೆ ತುಂಬ ಒಂಥರ ಇನ್ನೂ ಚೆನ್ನಾಗಿರುತ್ತೆ, ಸೀನಿಕ್ ಬ್ಯೂಟಿ ಅಂತ ಹೇಳಿ. ಓದೋದ್ರಲ್ಲಿ ಜಾಸ್ತಿ ಓದ್ತಿದೆ. ಹಾಂ ನಮಗೆ ಅಲ್ಲೇ 1 ಕಿಲೋಮೀಟರ್ ದೂರದಲ್ಲೇ ಡ್ರಾಪ್ ಮಾಡಿಬಿಡ್ತಾರೆ. ಸೊ ಅಲ್ಲಿಂದ ಮತ್ತೆ ನಾವು ಒಂದೂವರೆ ಕಿಲೋಮೀಟರ್ವರೆಗೂ ನಾವು ನಡ್ಕೊಂಡು ಹೋಗಬೇಕಾಗತ್ತೆ, ಟ್ರಕ್ ಮಾಡ್ಕೊತ ಫಾಲ್ಸ್ವರೆಗೂ ನಡಿಬೇಕು. ಸೊ ಅಲ್ಲಿ ವಾಕ್ ಮಾಡ್ಕೊಂಡು ಟ್ರಕ್ ಮಾಡ್ತಾ ಹೋಗಬೇಕಾದ್ರೂ ಕೂಡ ತುಂಬಾ ಚೆನ್ನಾಗಿದೆ. ಸುತ್ತಮುತ್ತ ಮರ ಗಿಡ ಮತ್ತು ತಣ್ಣನೆ ಗಾಳಿ ಮತ್ತು ನೀರು ಜುಳು ಹರಿತಾ ಇರೋ ನೀರಿನ ಸೌಂಡು ಎಲ್ಲ ಎಷ್ಟು ಚೆನ್ನಾಗಿ ಅನಿಸ್ತಾ ಇರುತ್ತೆ. ಆಗುತ್ತೆ ಇಲ್ಲಿ ನೋಡು, ಇಲ್ಲಿ ಕಿಶ್ಚಿನ್ ಅದೇ ಎಲ್ಲೋಗೋಣ?
ಇದು ಹೆಬ್ಬೆ ವಾಟರ್ ಫಾಲ್ಸ್ ಏನಕ್ಕೆ ತುಂಬ ಫೇಮಸ್ ಅಂತಂದರೆ ಇದು ಒಂದು ದೊಡ್ಡ ಹೆಬ್ಬೆ ಅಂತ ಕರೀತಾರೆ, ಬಿಗ್ ಫಾಲ್ಸ್. ಹೆಬ್ಬೆ ಅಂದರೆ ಫಾಲ್ಸ್ ಅಂತ, ದೊಡ್ಡ ಹೆಬ್ಬೆ ಮತ್ತು ಚಿಕ್ಕ ಹೆಬ್ಬೆ ಅಂತ, ಸ್ಮಾಲ್ ಫಾಲ್ಸ್ ಆ್ಯಂಡ್ ಬಿಗ್ ಫಾಲ್ಸ್ ಅಂತ. ಇದು ಕ್ರಿಸ್ಟಲ್ ಕ್ಲಿಯರ್ ವಾಟರು ಇದು ಎಲ್ಲಿಂದ ಫ್ಲೋ ಆಗುತ್ತೆ, ಚಿಕ್ಕಮಂಗ್ಳೂರು ದೊಡ್ಡ ಬಿಗ್ ಹಿಲ್ಸ್ಗಳ ಮಧ್ಯೆ ಇದು ಫ್ಲೋ ಆಗೋದ್ರಿಂದ. ಮತ್ತು ಇದು ಬಿಲೀವ್ ಮಾಡ್ತಾರೆ ಈ ಕಾಡಿನಲ್ಲಿ ಔಷಧೀಯ ಸಸ್ಯಗಳಿಂದ ನೀರಿಗೂ ಕೂಡ ಔಷಧೀಯ ಗುಣ ಇರುತ್ತೆ ಅಂತ ಹೇಳ್ತಾರೆ. ಸೊ ಮೆಡಿಸಿನಲ್ ಪ್ರಾಪರ್ಟೀಸು, ಬಿಕಾಸ್ ಲೈಕ್ ಫಾರೆಸ್ಟ್ ಹರ್ಬ್ಸ್ ಎಲ್ಲ ಇರೋದ್ರಿಂದ ಅದ್ರ ಮಧ್ಯೆ ನೀರು ಹರಿಯೋದ್ರಿಂದ ಈ ನೀರಿಗೂ ಕೂಡ ಒಂದು ಔಷಧೀಯ ಗುಣ ಇರುತ್ತೆ. ಸೊ ಈ ನೀರು ಕುಡ್ಕೊಂಡಿದ್ರೆ ನಮಗೆ ಯಾವುದೇ ಒಂದು ಕಾಯಿಲೆಗಳು ಬರೋದಿಲ್ಲ, ಇದ್ರೂ ವಾಸಿ ಆಗತ್ತೆ ಅಂತ ಹೇಳ್ತಾರೆ. ಇದು ಇನ್ನೊಂದು ಏನಪ್ಪ ಅಂದರೆ ಇದು ಪೀಸ್ಫುಲ್ ನ್ಯಾಚುರಲ್ ಎನ್ವೈರನ್ಮೆಂಟಲ್ಲಿದೆ, ಪರ್ಫೆಕ್ಟ್ ಫಾರ್ ನೇಚರ್ ಲವರ್ಸು, ಫೋಟೋಗ್ರಾಫರ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಅನಿಸುತ್ತೆ. ಸೊ ನಮಗೆ 1.5 hour ಟೈಮ್ ಕೊಟ್ಟಿದ್ರು. ಸೊ ಅಲ್ಲಿ ಟೈಮ್ ಕೊಡ್ತಾರೆ, ಜಾಸ್ತಿ ಹೊತ್ತು ಇರೋಂಗಿಲ್ಲ. ಸೊ ಅಲ್ಲಿ ಹೋಗಿದ್ದು ಜಿಪ್ಪು 1.5 hour ಅಷ್ಟೊತ್ತಿಗೆ ಬಂದು ನಾವು ಅದೇ ಜಿಪ್ಪಿಗೆ, ಅದೇ ಡ್ರೈವರ್ ಇರ್ತಾರೆ, ಸೊ ಅದೇ ಜಿಪ್ಪಿಗೆ ವಾಪಸ್ ಬಂದು ಕೂತ್ಕೊಂಡ್ಬಿಡ್ಬೇಕು, ಮತ್ತೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ಮತ್ತು ಹೋಗಿದ್ದು ಇನ್ನೊಂದು ಅದೇ ಜಿಪ್ಪಲ್ಲಿ ಬೇರೆಯವರು ರೆಡಿಯಾಗಿರ್ತಾರೆ, ಅವ್ರನ್ನ ಇಲ್ಲಿ ಕರ್ಕೊಂಬರ್ತಾರೆ. ಸೊ ಹಾಗೆ ಒಂದೇ ಸತಿ ತುಂಬ ಜನ ಕರ್ಕೊಂಬಂದು ಇಲ್ಲಿ ಬಿಡೋದಿಲ್ಲ. ಮತ್ತು ಬಂದಿರೋರ್ಗೂ ಜಾಸ್ತಿ ಹೊತ್ತು ತುಂಬ ಬೆಳಗ್ಗೆಯಿಂದ ಸಂಜೆವರೆಗೂ ಇಲ್ಲೇ ಇರೋದು ಆ ಥರ ಇಲ್ಲ. 1.5 hour ಟೈಮಲ್ಲಿ ನಾವು ನೋಡಿಕೊಂಡು ರೆಡಿಯಾಗಿರಬೇಕು. ಸೊ ಇಲ್ಲಿ ನೋಡಿ, ಒಂದು ಜೀಪ್ ಹೋದರೆ ಇನ್ನೊಂದು ಜೀಪು ಹೋಗೋದಕ್ಕೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಒಂದೊಂದು ಜಾಗ ಸ್ವಲ್ಪ ತುಂಬಾ ಚಿಕ್ಕದಿರುತ್ತೆ, ಇನ್ನೊಂದು ಕಡೆ ತುಂಬ ಒಂಥರ ನಿಂತ್ಕೊಂಡೇ ಬಿಡಬೇಕು ಇನ್ನೊಂದು ಜೀಪ್ ಹೋಗೋವರೆಗೂ, ಸ್ವಲ್ಪ ಆಗಿದೆ. ಕಡಿದಾದ ಜಾಗ ಇದು. ಹೋಗ್ಬೇಕಾದ್ರಂತೂ ಸಖತ್ ಚೆನ್ನಾಗಿತ್ತು. ನಾವಿವಾಗ ವಾಪಸ್ ರಿಟರ್ನ್ ಹೋಗ್ತಾ ಇದ್ದೀವಿ. ಸೊ ನಾನು ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್.